ಮಂಡ್ಯದಲ್ಲಿ ನಡೆದ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಮಹಿಳಾ ಸಮಿತಿಗೆ ಜಿಲ್ಲಾಡಳಿತದಿಂದ ನೀಡಿದ್ದ 5 ಲಕ್ಷ ಹಣದಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಹಣ ಉಳಿದಿದ್ದು, ಅದನ್ನು ಅತಿ ಶೀಘ್ರದಲ್ಲೇ ಜಿಲ್ಲಾಡಳಿತಕ್ಕೆ ನೀಡಲಾಗುವುದು ಎಂದು ರೈತ ಮುಖಂಡರಾದ ಸುನಂದ ಜಯರಾಮ್ ಹೇಳಿದರು. ಅವರು ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಹಿಳಾ ಸಮಿತಿಗೆ ನೀಡಿದ್ದ ಹಣದಲ್ಲಿ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯಲ್ಲಿ ಮಹಿಳಾ ಸಮಿತಿ ಸದಸ್ಯರು ಭಾಗವಹಿಸಿದ್ದು, ಅದರಲ್ಲಿ ಸಾಹಿತ್ಯಕ್ಕಾಗಿ ಪುಸ್ತಕ, ಕನ್ನಡಕ್ಕಾಗಿ ಬಾವುಟ ಎಂಬ ಘೋಷಣೆಯೊಂದಿಗೆ ಪುಸ್ತಕದ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು. ಮೆರವಣಿಗೆಯಲ್ಲಿ ನೆನಪಿನ ಕಾಣಿಕೆ, ಲಾಂಛನ, ಮಂಡ್ಯ ಜಿಲ್ಲೆಯ ಸಾಧಕರು, ಸ್ವಾತಂತ್ರ್ಯ ಹೋರಾಟಗಾರರು, ಜಿಲ್ಲೆಯಲ್ಲಿ ಇತಿಹಾಸವನ್ನು ಸೃಷ್ಟಿಸಿದಂತಹ ಮಹನೀಯರ ಪುಸ್ತಕಗಳನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಜಿಲ್ಲಾಡಳಿತದಿಂದ ಕೊಟ್ಟಿದ್ದ ಹಣದಲ್ಲಿ ಮೆರವಣಿಗೆ ಖರ್ಚು, ಪ್ರಮಾಣ ಪತ್ರಗಳನ್ನು ಕೊಟ್ಟಿರುವುದು, ಸಮಿತಿಯ ಸಭೆಗಳು, ಕಚೇರಿಯ ಖರ್ಚು ಹಾಗೂ ಸಮಿತಿಯ ಸದಸ್ಯರಿಗೆ ಧನ್ಯವಾದ ಹೇಳಲು ಕರೆದಿದ್ದ ಸಭೆಯ ಖರ್ಚು ಸೇರಿದಂತೆ GST ತೆರಿಗೆಯನ್ನು ಹೊರತುಪಡಿಸಿ ಒಟ್ಟು 2,41,000 ಹಣ ಖರ್ಚಾಗಿದ್ದು, ಅತಿ ಶೀಘ್ರದಲ್ಲೇ ಉಳಿಕೆ ಹಣವನ್ನು ಜಿಲ್ಲಾಡಳಿತಕ್ಕೆ ಹಿಂದಿರುಗಿಸಲಾಗುವುದು. ಖರ್ಚಾಗಿರುವ ಹಣದ ಬಗ್ಗೆ ಮಹಿಳಾ ಸಮಿತಿ ಹಾಗೂ ಮೆರವಣಿಗೆ ಸಮಿತಿಯ ಸದಸ್ಯರಿಗೆ ಮಾಹಿತಿ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಕಮಲಾ ಇದ್ದರು. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ 3 ದಿನಗಳ ಕಾಲ ನಡೆದಿದೆ. ಕನ್ನಡ ಸಾಹಿತ್ಯ ಪರಿಷತ್ ಹಾಗೆ ಕರ್ನಾಟಕ ಸರ್ಕಾರ, ಮಂಡ್ಯ ಜಿಲ್ಲಾಡಳಿತ 3 ಕೂಡ ಸೇರಿ ಇದರ ಜವಾಬ್ದಾರಿಯನ್ನು ಹೊತ್ತು ನಿರ್ವಹಿಸಿವೆ. ಇದರಲ್ಲಿ ಜಿಲ್ಲಾ ಮಟ್ಟದಲ್ಲಿ 28 ಸಮಿತಿಗಳು ರಚನೆಯಾಗಿದ್ದು, ಅದರೊಳಗೆ ಮಹಿಳಾ ಸಮಿತಿಯನ್ನು ಕೂಡ ರಚನೆ ಮಾಡಿ ನಮಗೆ ಆ ಜವಾಬ್ದಾರಿಯನ್ನು ಕೊಟ್ಟು ನಾವು ಅದನ್ನು ಸಮರ್ಪಕವಾಗಿ, ಪಾರದರ್ಶಕವಾಗಿ ನಾವು ಆ ಸಮ್ಮೇಳನ ಯಶಸ್ವಿಯಾಗೋದರಲ್ಲಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಅವರವರ ಜವಾಬ್ದಾರಿ ನಿರ್ವಹಿಸುವ ಸಲುವಾಗಿ ತುಂಬ ಒಂದು ವೈಚಾರಿಕತೆಯತ್ತ ನಮ್ಮ ನಡೆ ಅಂತೇಳಿ ಸಾಹಿತ್ಯಕ್ಕಾಗಿ ಪುಸ್ತಕ, ಕನ್ನಡಕ್ಕಾಗಿ ಬಾವುಟ ಅಂತೇಳಿ ಒಂದು ಪುಸ್ತಕದ ಮೆರವಣಿಗೆಯನ್ನು ನಾವು ಏರ್ಪಾಡು ಮಾಡಿಕೊಂಡು ಅದರಲ್ಲಿ ಮೊಮೆಂಟೋ, ಲಾಂಛನದ ಜೊತೆ, ಆಮೇಲೆ ಇಡೀ ಜಿಲ್ಲೆಯಲ್ಲಿ ಯಾರು ಸಾಧಕರ ಗ್ರಂಥಗಳು, ಸ್ವಾತಂತ್ರ್ಯ ಹೋರಾಟಗಾರರು, ತುಂಬ ಜಿಲ್ಲೆಯ ಒಂದು ಇತಿಹಾಸವನ್ನು ಸೃಷ್ಟಿಸಿದಂಥ ಮಹಾನ್ ವ್ಯಕ್ತಿಗಳ ಪುಸ್ತಕಗಳನ್ನು ನಾವು ಮೆರವಣಿಗೆಯಲ್ಲಿ ಇಟ್ಟು ಒಂದು ರೀತಿಯಲ್ಲಿ ಪಾರಂಪರಿಕವಾಗಿ ಸಾಂಪ್ರದಾಯಿಕವಾಗಿ ಮೆರವಣಿಗೆ ನಡೀತಿದ್ದದರ ಬದಲಿಗೆ ವೈಚಾರಿಕತೆಯಾಗಿ ಅರಿವನ್ನು ಮೂಡಿಸುವ, ಸಾಹಿತ್ಯವನ್ನು ಬೆಳೆಸುವ ಒಂದು ನಿಟ್ಟಿನಲ್ಲಿ ಅದು ಮೆರವಣಿಗೆ ನಡೆದಿದೆ. ಮತ್ತು ಸಮಿತಿಯ ಕೆಲಸ ಮಾಡುವಾಗ ಹೆಣ್ಣು ಮಕ್ಕಳಿಗಾಗಿ ಒಂದು ಕರಪತ್ರವನ್ನು ನಾವು ಅಚ್ಚಾಕಿಸಿ ಯಾವ ಕಾರಣಕ್ಕಾಗಿ ಸಮಿತಿಯ ಉದ್ದೇಶ ಏನು, ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆ ಒಂದು ಒಳ್ಳೆಯ ಕನ್ನಡದ ಸಂದೇಶ ಸಾರುವ ಶಾಲು ಮತ್ತು ಒಂದು ಮೊಮೆಂಟೋ, ಹಾಗೆಯೇ ಮೆರವಣಿಗೆಯ ಒಂದು ಖರ್ಚು, ಒಂದು ಸರ್ಟಿಫಿಕೇಟ್ಗಳು ಕೊಡುವಂಥದ್ದು, ಸಭೆಗಳನ್ನು ಆವಾಗವಾಗ ಮಾಡಿರುವಂಥದ್ದು, ಉಪಸಮಿತಿಗಳನ್ನು ಕೂಡ ನಾವು ಮಾಡಿಕೊಂಡು, ಮತ್ತು ಕಚೇರಿಯ ಖರ್ಚು, ಮತ್ತು ಮೊನ್ನೆ ಧನ್ಯವಾದ ಹೇಳುವ ಒಂದು ನಿಟ್ಟಿನಲ್ಲಿ ಎಲ್ಲ ಸರ್ವ ಸದಸ್ಯರನ್ನು ಕೂಡ ಕರೆದು, ಮೆರವಣಿಗೆ ಸಮಿತಿಯವರು ಹಾಗೂ ಮಹಿಳಾ ಸಮಿತಿ ಎಲ್ಲ ಸದಸ್ಯರನ್ನು ಕರೆದು ಅವರಿಗೆ ಧನ್ಯವಾದ ಹೇಳಿ ಅವೆಲ್ಲವನ್ನು ವಿತರಣೆ ಮಾಡುವ ಒಂದು ಲಘು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿರುವ ಖರ್ಚು. ಇದರ ಜೊತೆಗೆ ಇದೆಲ್ಲ ಅಂದಾಜಿನಲ್ಲಿ ನಾವು ಈಗಾಗಲೇ ಸಭೆಗೆ ತಿಳಿಸಿದ್ದೇವೆ. ಪ್ರತಿಯೊಂದಕ್ಕೂ ರಶೀದಿ ಇದೆ, ಲೆಕ್ಕಾಚಾರ ಇದೆ. GSTಯನ್ನು ಹೊರತುಪಡಿಸಿ ನಮಗೆ 5 ಲಕ್ಷ ಅನುದಾನವನ್ನು ಮಹಿಳಾ ಸಮಿತಿಗೆ ಕೊಟ್ಟಿದ್ದರು ಜಿಲ್ಲಾಡಳಿತ. ಅದರಲ್ಲಿ 2,41,000 ರೂಪಾಯಿ ಮಾತ್ರ ನಾವು ಖರ್ಚು ಮಾಡಿ ಉಳಿದದ್ದನ್ನು ಮತ್ತೆ ನಾವು ಅವರಿಗೆ ವಾಪಸ್ ಕೊಡುವ ಒಂದು ತೀರ್ಮಾನವನ್ನು ಕೈಗೊಂಡು ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇವೆ. ಇದು ಸಮಿತಿಗೆ ಬಂದಂಥ ಅನುದಾನದ ಮೊತ್ತ 5 ಲಕ್ಷ. ಖರ್ಚಾಗಿರುವ ವೆಚ್ಚ GSTಯನ್ನು ಹೊರತುಪಡಿಸಿ 2,41,000 ಅಂದಾಜು. ಅಧಿಕೃತವಾಗಿ ರಶೀದಿ ಜೊತೆ ಎಲ್ಲರ ಸದಸ್ಯರ ಸಹಿ ಜೊತೆ ನಾವು ಅದನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ತಲುಪಿಸ್ತೇವೆ.